ಎಲ್ಲರಿಗೂ ನಮಸ್ಕಾರ. ಎಸ್ ಎಲ್ ಭೈರಪ್ಪ ಅವರ ಪರ್ವ ಕಾದಂಬರಿಯನ್ನು ಮುಂದುವರಿಸೋಣ. ಯುಯುಧಾನನ ಮನಸ್ಸಿಗೆ ಬರುತ್ತೆ, ಕೃಷ್ಣ ಬಂದ ನಂತರವೇ ಈ ಅಭೀರರ ಜಗಳವನ್ನು ಕೊನೆಗೊಳಿಸಬಹುದು ಅಂತ ಅಂದ್ಕೊಳ್ತಾನೆ. ಅದ್ರ ಜೊತೆಗೇನೆ ದುರ್ಯೋಧನ ಬಂದು ಇವರಲ್ಲಿ ಹೇಳಿ ಹೋಗಿದ್ದ, ಅಂದರೆ ಅವರು ಸರಿಯಾಗಿ ಹುಟ್ಟಿದವರಲ್ಲ, ಪಾಂಡವರು ಅಂದರೆ ಕೌರವರ ಬೀಜಕ್ಕೆ ಹುಟ್ಟಿದವರು ಅಲ್ಲ, ಅವರು ಯಾರೋ ಅನಾಗರಿಕರಿಗೆ ಹುಟ್ಟಿದ ಜನ, ನಾವೇನೆ ಇಲ್ಲಿ ಸರಿಯಾಗಿ ಹುಟ್ಟಿದವರು, ಹಾಗಾಗಿ ಧರ್ಮ ನಮ್ಮ ಕಡೆ ಇತ್ಯಾದಿ ಎಲ್ಲ ಹೇಳಿ ಹೋಗಿರ್ತಾನೆ. ಅದಕ್ಕೆ ಅವನು ಯುಯುಧಾನ ಮನಸ್ಸಿನಲ್ಲಿ ಅಂದ್ಕೊಳ್ತಾನೆ, ಕೃಷ್ಣ ಬರೋವರೆಗೂ ತಾನು ಯಾವುದೇ ನಿರ್ಧಾರಕ್ಕೂ ಬರೋದು ಬೇಡ, ಅವನು ಬಂದು ಹೇಳಿ ಯಾವುದು ಧರ್ಮ ಅಂತ ಹೇಳ್ತಾನೋ ಆ ನಂತರ ಆ ಪಕ್ಷಕ್ಕೆ ತಾನು ಹೋಗೋದು ಅಂತ ಕೂಡ ಅಂದ್ಕೊಳ್ತಾನೆ. ಕತೆ ಅಲ್ಲಿಗೆ ನಿಂತಿತ್ತು. ಇವತ್ತಿನಿಂದ ಕರ್ಣನ ನೆನಪುಗಳು ಮತ್ತು ಕರ್ಣನ ಮಾತುಗಳಲ್ಲಿ ಕತೆ ಮುಂದುವರಿಯುತ್ತೆ. ಕರ್ಣ ಅಂದ್ಕೊಳ್ತಾನೆ, ನಿಜ ಬೇಗ ಬಂದ್ಬಿಟ್ಟೆ ನಾನು ಅಂತ. ಅವನ ಹಿಂದೆನೆ ಅವನು ಸಾಕಿದ್ದಂತಹ ಒಂದು ನಾಯಿ ಕೂಡ ಸುಮ್ಮನೆ ಹಿಂಬಾಲಿಸ್ಕೊಂಡು ಬರ್ತಾ ಇರುತ್ತೆ. ಅವನ ಮನಸ್ಸಿಗೆ ಬರುತ್ತೆ, ತಾನು ಅಂಗಸಾಧನೆ ಮಾಡಲಿಲ್ಲ, ಹಾಗಾಗಿ ಅಷ್ಟು ವೇಳೆ ಬೇಗ ಬಂದಿದ್ದೀನ ಅನಿಸುತ್ತೆ. ಜೊತೆಗೇನೆ ಅಯ್ಯೋ ಎಷ್ಟು ವೇಳೆ ನಾನು ಮಾಡ್ತಾ ಇದ್ದಿದ್ದು ಈ 65 ವಯಸ್ಸು ನನಗೀಗ, 65ರ ಮುಪ್ಪಿನಲ್ಲಿ ಎಷ್ಟು ವೇಳೆ ಅಂಗಸಾಧನೆ ಮಾಡೋಕ್ಕೆ ಸಾಧ್ಯ ಅಂತ ಅಂದ್ಕೊಳ್ತಾ ಇರಬೇಕಾದ್ರೇ ತನ್ನ ಜೀವನದಲ್ಲಿ ಮೊದಲನೇ ಸಲ ಮುಪ್ಪಿನ ಭಾವನೆ ಬಂದ ಹಾಗೆ ಅವನಿಗನ್ಸತ್ತೆ. ಅದರಿಂದ ಅವನಿಗೇನು ಖೇದನೂ ಆಗಲ್ಲ, ಹೆಮ್ಮೆನೂ ಆಗಲ್ಲ. ನತಭಾವ, ಉತ್ಸಾಹ, ಉಲ್ಲಾಸ ತೀರಾ ಕೆಳಗಡೆ ಇಳಿದಿರೋ ಅಂತಹ ಈ ವಯಸ್ಸಿನಲ್ಲಿ ಇನ್ನೇನು ಬರೋಕ್ಕೆ ಸಾಧ್ಯ ಅಂದ್ಕೊಳ್ತಾನೆ. ಜೊತೆಗೆ ಈ ಕತ್ತಲೆಯಲ್ಲಿ ಆವರಣನೇ ಸರಿಯಾಗಿ ಕಾಣಿಸ್ತಾ ಇಲ್ವಲ್ಲ, ಇಷ್ಟು ವರ್ಷಗಳೇನು ದಶಕಗಳಿಂದಲೇ ನಿತ್ಯ ಬರ್ತಿರೋ ಆವರಣ ಇದು. ಆಕಾಶವನ್ನು ನೋಡಿದ್ರೆ ಬೂದಿ ಬೂದಿಯಾಗಿರುತ್ತೆ. ಕೋಳಿ ಕೂಗಿದ ಸದ್ದನ್ನು ಕೇಳಿಬಿಟ್ಟು ತಾನು ಹೊರಟುಬಿಟ್ನಲ್ಲ, ತಪ್ಪು ಮಾಡಿದ್ನ ತಾನು. ನನ್ನ ಹಾಗೆ ಬಹುಶಃ ಆ ಕೋಳಿಗೂ ನಿದ್ದೆ ಬಂದಿರಲಿಲ್ವೋ ಏನೋ ಅಂತ ಕಾಣುತ್ತೆ. ಹೊತ್ತು ತಿಳಿಯೋಕ್ಕೆ ಕೋಳಿ ಕೂಗಬೇಕಾ ಮನಸ್ಸು ದಿಕ್ಕು ತಪ್ಪಿದ್ರೆ ವಿನ. ಕತ್ತೆತ್ತಿ ಸುತ್ತ ನೋಡಿದಾಗ ನದಿ ತೀರ ಕಾಣಿಸುತ್ತೆ. ತಾನು ಇಳಿದಿರೋ ಸೂತಗಟ್ಟದ ದೊಡ್ಡ ಅಗಲವನ್ನು ಉಳ್ಕೊಂಡು 2 ಕಡೆಗಳಲ್ಲಿ 3 ಆಳಗೂ ಎತ್ತರಷ್ಟು ಬೆಳೆದಿದ್ದಂತಹ ಜೊಂಡುಗಳಿರುತ್ತೆ, ದರ್ಬೆಯ ಗುಂಪು ಗುಚ್ಚಿಗಳಿರುತ್ತೆ. ಇದೇನಿದು ಕಾರಿರುಳಲ್ಲಿ ಕಾಣಬಹುದು ಅಂತ ಅಂದ್ಕೊಂಡು ಮತ್ತೆ ಆಕಾಶದ ಕಡೆ ನೋಡಿದಾಗ ಮೇಲಿಂದ ಸುರಿಯೋ ಬೂದಿ ಬೂದಿ ಮುಖ ಮುಚ್ಕೊಳ್ಳೋ ಹಾಗೆ ಅನಿಸುತ್ತೆ. ಭ್ರಮೆ ತನಗೆ ಅಂತ ತನಗೆ ನಗು ಬರುತ್ತೆ. ಆ ನಗು ಬತ್ತತ್ತೆ. ತೀರಾ ಸಂಜೆ ಕತ್ಲಲ್ಲಲ್ವ ಅವನು ಹೇಳಿದ್ದು ತನಗೆ ಅಂತ ಅಂದ್ಕೊಳ್ತಾನೆ. ಸಂಜೆ ಕತ್ಲೋ ರಾತ್ರಿ ಕತ್ಲೋ ಯಾವುದಾದ್ರೂ ಏನಂತೆ, ಆ ಕೃಷ್ಣನನ್ನು ಹತ್ತಿರದಿಂದ ಸರಿಯಾಗಿ ನಾನು ನೋಡೇ ಇರಲಿಲ್ವಲ್ವಾ. ಇದೇ ಸೂತಗಟ್ಟದ ಸನಿಹದಿಂದ ಮುಂದೆ ಸಾಗದ ಮೇಲೆ ಕರ್ಣ ಕುದುರೆಗಳ ಹಗ್ಗವನ್ನು ಹಾಗೆ ಕಟ್ಟಿ ಹಾಕಿ ಸೂತ ಸ್ಥಾನದಿಂದ ಎದ್ದು ಇಲ್ಲಿ ಬಾ, ಒಂದು ಸ್ವಲ್ಪ ನಿನ್ನ ಜೊತೆ ಮಾತಾಡಬೇಕು ಅಂತ ಹೇಳ್ದ. ಬಗ್ಗೆ ನನ್ನ ಕಾಲನ್ನು ಮುಟ್ಟಿದ. ಗಾಬರಿ ಆಗಬೇಡ, ನೀನು ಹಿರಿಯ, ನನಗಿಂತ 14 ವರ್ಷ ದೊಡ್ಡವನು, ನನ್ನ ಸೋದರತೆಯ ಹಿರಿಯ ಮಗ ನೀನು ಅಂತ ಅಂದ. ತನಗೆ ಒಂದು ರೀತಿಯ ಭ್ರಮೆ ಆಯಿತು. ಆಕಾಶ ಬೂದು ಬಣ್ಣಕ್ಕೆ ಕಾಣುತ್ತಷ್ಟೇ, ಬೂದಿ ಹೇಗೆ ಅಲ್ಲಿಂದ ಸುರಿಯೋಕ್ಕೆ ಸಾಧ್ಯ ಅಂತ ಮನಸ್ಸಿಗೆ ಬರುತ್ತೆ. ಬರೀ ಒಂದು ರಾತ್ರಿ ನಿದ್ದೆ ತಪ್ಪಿದ್ರೆ ಹೀಗೆಲ್ಲ ಆಗತ್ತಾ ಅಂತ ಅಂದ್ಕೊಂಡು ಮುಖ ತೊಳ್ಕೊಳ್ತಾನೆ. ನೀರಿನ ಸದ್ದು ಬರುತ್ತೆ. ಕುಂತಿ ನನ್ನ ಸೋದರತ್ತೆ ಅನ್ನೋ ವಿಷಯ ನಿನಗೆ ಗೊತ್ತಿಲ್ವಾ? ಅವಳು ಹಿರಿಯ ಮಗನ ನೀನು, ಸುಮ್ಮನೆ ಮುಖವನ್ನು ಯಾಕೆ ತೊಳ್ಕೊಂಡೆ ಅಂತ ಹೇಳಿಬಿಟ್ಟು ಕೃಷ್ಣ ಹೇಳಿದ ಮಾತು ಕೇಳುತ್ತೆ. ದಡದಲ್ಲಿ 2 ಮಾರು ಮರಳು ಹಿಂದೆ ಮಲಗಿದ್ದ ನಾಯಿ ಮೆದುವಾಗಿ ಕುಯ್ಗುಟ್ಟುತ್ತೆ. ಅಲ್ಲ, ಇಷ್ಟು ಬೇಗ ಈ ಕತ್ಲಲ್ಲಿ ಯಾಕೆ ಬಂದೆ? ಬಹುಶಃ ಅದನ್ನೇ ಕೇಳ್ತಾ ಇದೆಯೇನೋ ಅಂದ್ಕೊಂಡು ಮತ್ತೆ ನಾಯಿ ಕಡೆ ತಿರುಗಿ ನೋಡ್ತಾನೆ. ಎದೆ ಮೇಲೆ ಭಾರ ಬಿಟ್ಟು ಮಲ್ಕೊಂಡು ತನ್ನ ಕಡೆಗೆ ಅದು ನೋಡ್ತಾ ಇರುತ್ತೆ. ಅದು ಕೂಡ ಮೊಬ್ಬಾಗಿ ಕಾಣಿಸ್ತಾ ಇರುತ್ತೆ. ಬೆಳಗ್ಗೆ ಎದ್ದು ನದಿಗೆ ಬರುವಾಗ ನನ್ನನ್ನು ಮುಂದೆ ಬಿಟ್ಟು ಒಂದು ದಿನವೂ ಹಿಂದೆ ಉಳಿಯೋದಿಲ್ಲ, ಹತ್ರ ಹೋಗಿ ಕುತ್ತಿಗೆ ನೀವಿ ಮುದ್ದಿಸ್ಬೇಕು ಅಂತ ಅನಿಸುತ್ತೆ. ನನಗೂ ಕೂಡ ಗೊತ್ತಿರಲಿಲ್ಲ, ಪಾಂಡವರು ರಾಜಸೂಯ ಮಾಡಿದಾಗಲ್ವಾ ನಾನು ತೀರಾ ಹತ್ರ ಕೂಡಿ ಆಡಿದ್ದು. ನಿನ್ನ ಮುಖ ನೋಡಿದ ತಕ್ಷಣ ನನಗೆ ನಮ್ಮ ಅತ್ತೆ ಕುಂತಿದೆ ಪಡಿಯಜ್ಜು ಅಂತ ಅನ್ನಿಸ್ಬಿಡ್ತು. ಅಗಲವಾದ ಕಣ್ಣು, ಹಣೆ, ಮುಖ, ಹಲ್ಲು ಸಾಲುಗಳು ಕೂಡ ನೀನು ನಮ್ಮ ಅತ್ತೆ ಥರನೇ ಇದೆಯಾ. ತಕ್ಷಣ ಅನುಮಾನ ಬಂತು.
ಅಲ್ಲಿಂದ ಹೋದವನು ಕುಂತಿ ಭೋಜನ ಅರಮನೆಯಲ್ಲಿ ವಿಚಾರಿಸ್ದೆ. ನಿನ್ನೆ ರಾತ್ರಿ ನಿಮ್ಮಮ್ಮ ಕುಂತಿ ಕೈಲಿ ಮಾತಾಡ್ದೆ, ಆಕೆ ಹೌದು ಅಂದ್ಲು ಅಂತ ಹೇಳಿದ್ದ ಕೃಷ್ಣ. ಈಗ ಇನ್ನು ಬೆಳಕು ಹರಿದಿರ್ಲಿಲ್ಲ. ಕತ್ತಲೆಯ ನೀರಿನಲ್ಲಿ ಮುಖಬಿಂಬನೂ ಕಾಣೋದಿಲ್ಲ. ಹಿಂದೆ ನಡೆದು ನಾಯಿಯ ಕುತ್ತಿಗೆಯನ್ನು ತಬ್ಬಿಕೊಂಡು ಕರ್ಣ ಕೂತ್ಕೊಳ್ತಾನೆ. ಪ್ರೀತಿಯ ಸ್ಪರ್ಶ ಆದ ತಕ್ಷಣ ಬಾಲ ತನಗೆ ತಾನೇ ಆಡತ್ತೆ. ಮರಿಯಾಗಿ ಬುದ್ಧಿ ತಿಳಿದಾಗಿನಿಂದಲೂ ಅಷ್ಟೇನೆ. ಒಂದು ದಿನ ಕೂಡ ಊರು ಬಿಟ್ಟು ಹೋದ್ರೂ ಕೂಡ ಹೊಟ್ಟೆಗೇನು ತಿನ್ನದೆ ನಾಲ್ಗೆ ಎಳೆ ಬಿಟ್ಕೊಂಡು ಮಲ್ಕೊಂಡು ಎಷ್ಟು ಮುದ್ದು ಮಾಡುತ್ತಿದ್ದು ಅಂತ ಅನಿಸಿ ಮತ್ತೆ ನಾಯಿಯನ್ನು ಬಿಗಿಯಾಗಿ ತಬ್ಕೊಳ್ತಾನೆ. ಮುದ್ದಿನ ಧ್ವನಿ ಮಾಡ್ತಾ ಅದು ಕರ್ಣನ ಮೊಣಕೈಗಳನ್ನ ಮೂಸುತ್ತೆ, ನೆಕ್ಕತ್ತೆ. ಕೃಷ್ಣ ಹೇಳಿದ್ದು ಮತ್ತೆ ಕರ್ಣನಿಗೆ ನೆನಪಾಗುತ್ತೆ. ಕರ್ಣ, ನಿನ್ನನ್ನು ಬಲವಂತ ಮಾಡೋದಿಲ್ಲ, ನೀನೇ ಯೋಚನೆ ಮಾಡು, ಕರ್ತೃ ನೀನು. ಹ್ಞೂ ಅಂದರೆ ಪಾಂಡವ್ರಿಗೆ ತಿಳಿಸ್ತೀನಿ, ಅವರಂತೂ ಬಂದು ನಿನ್ನ ಚರಣ ಸ್ಪರ್ಶವನ್ನು ಮಾಡ್ತಾರೆ. ದುರ್ಯೋಧನ ಹೇಗಿದ್ರು ನಿನ್ನ ಸ್ನೇಹಿತನೇ ಅಂತ ಹೇಳಿದ್ದ ಅವನು. ಮಧ್ಯ ಮಧ್ಯ ಮೊಣಕಾಲುಗಳ ಸಂದಿಗೆ ನುಸಿದಿ ಅಲ್ಲಿ ಜಾಗ ಮಾಡ್ಕೊಂಡು ಬೆಚ್ಚಗೆ ಮಲ್ಕೊಳ್ಳುತ್ತೆ ಆ ನಾಯಿ. ಕುತ್ತಿಗೆಯನ್ನು ತೊಡೆಗೆ ಅನಿಸುತ್ತೆ. ತನಗೂ ಮಲ್ಕೋಬೇಕು ಅಂತ ಈಗ ಅನ್ನಿಸ್ತಿದೆ ಅಂತ ಅವನಿಗನ್ಸುತ್ತೆ. ಆದರೆ ಖಚಿತವಾಗಿ ಒಂದು ವಿಷಯ ಅವನಿಗೆ ಗೊತ್ತಿರುತ್ತೆ, ಮಲ್ಕೊಂಡ್ರೆ ನಿದ್ದೆ ಬರೋದಿಲ್ಲ. ಇಡೀ ರಾತ್ರಿ ಬಾರದೆ ಸತಾಯಿಸಿದ ನಿದ್ದೆ ಈಗ ಬರೋಕ್ಕೆ ಸಾಧ್ಯನಾ? ಮೈ ಕೈ ಮುರಿಯುವಂತಹ ನೋವಿರುತ್ತೆ, ಆಕಳಿಕೆ ಬರ್ತಿರುತ್ತೆ. ಹಾಗೆ ಕಣ್ಮುಚ್ಕೊಂಡು ಕೂತ್ಕೊತಾನೆ. ಮಂಪರು ಹೊತ್ಕೊಂಡ್ಬಂದಂಗೆ ಅನಿಸುತ್ತೆ, ಮಲ್ಕೋಬೇಕು ಅನಿಸುತ್ತೆ. ಆದರೆ ನಾಯಿಯನ್ನು ಬಿಟ್ಟು ಮರಳ ಮೇಲೆ ಕೈ ಕಾಲುಗಳು ಮೈಗಳನ್ನು ಚಾಚೋದು ಹೇಗೆ ಅನಿಸುತ್ತೆ. ಆದರೂ ಹಾಗೆ ಮಲ್ಕೋತಾನೆ. ನಿದ್ದೆ ಒಳಗಿನಿಂದ ಒತ್ತರಿಸಿ ಬರುತ್ತೆ. ಆದರೆ ನಿದ್ದೆಯ ಪೊರೆ ಒಳಗಿಂದ ಒತ್ತಿ ಬರೋ ಸುರುಳಿ ಕನಸಲ್ಲ. ಕನಸಿನ ಚೂರು ಚೂರು ಚಿತ್ರಗಳು ಬರುತ್ತವೆ. ಒಂದಕ್ಕೊಂದು ಸಂಬಂಧ ಇಲ್ಲದೆ, ಎಷ್ಟು ಗುರುತು ಕೂಡ ಸಿಕ್ಕಲಾರದೆ ಮೇಲೆ ಅಗದ್ಕೊಳ್ಳುವಂತಹ ಚಿತ್ರಗಳು ಒಂದೊಂದಾಗಿ ಕಾಣುತ್ತೆ. ಕಪ್ಪಗೆ ನಿಶಬ್ದವಾಗಿ ಚಲಿಸದೆ ನಿಂತ ಹಾಗೆ ಕಾಣಿಸ್ತಿರುತ್ತೆ ನದಿ ನೀರು. ಅದೇ ನೀರು ತೆರೆ ತೆರೆಯಾಗಿ ಚಿತ್ರಗಳಾಗಿ ಉಕ್ಕಿ ಬಂದು ಮುಳುಗಿಸಿ ಉಸಿರು ಕಟ್ಸೋ ಹಂಗಾದಾಗ ಬೆಚ್ಚಿ ಕೈಕಾಲದ್ರಿ ಸರಕ್ಕನೆ ಎದ್ದು ಕೂತ್ಕೊಂತಾನೆ ಕರ್ಣ. ನಿದ್ದೆ ಮಾಡಲಿಕ್ಕೆ ಅಂತ ದೂರ ಕೂತಿದ್ದ ನಾಯಿ ಹತ್ರ ಬಂದಿಗೆ ಮೂಸುತ್ತೆ. ಯಾವ ನದಿ? ನದಿಯ ಇಂಥ ಕನಸು ತನಗೆ ಮೊದಲಿಂದ ಆಗ್ತಾನೆ ಇದೆ ಅಲ್ವಾ? ತನಗೆ ಬುದ್ಧಿ ಬಂದಾಗಿಂದ ಕೂಡ ಇದೇ ನದಿ ಕನಸಲ್ಲಿ ಬರುತ್ತೆ. ಚಿಕ್ಕ ಪ್ರಾಯದಲ್ಲಿ ಪದೇ ಪದೇ ವಯಸ್ಸಾದಂತೆ ವಿರಳವಾಗ್ತಾ ಹೋಯಿತು ಆ ಕನಸು. ಮದುವೆಗಳಾಗಿ ಮಕ್ಕಳುಗಳಾದವು, ಮೊಮ್ಮಕ್ಕಳುಗಳು ಆದವು. ಅಷ್ಟೆಲ್ಲ ಆದರೂ ಕೂಡ ಈ ಕನಸು ಆಗೊಮ್ಮೆ ಈಗೊಮ್ಮೆ ಬರೋದು ನಡೆದೇ ಇದೆ. 8-10 ವರ್ಷಗಳಿಂದ ಈಚೆಗೆ ಒಮ್ಮೆಯೂ ಈ ಕನಸು ಕಂಡಿದ್ದಿಲ್ಲ. ಈಗ ಯಾಕೆ ಮತ್ತೆ ಆಯಿತು? ಉಕ್ಕಿ ಬಂದು ಮುಳುಗಿಸಿ ಉಸಿರು ಕಟ್ಟಿಸಿ ಭಯದಿಂದ ಕನ್ವರ್ಸಿಕೊಳ್ಳೋ ಹಾಗೆ ಮಾಡುವಂತಹ ಈ ಕನಸು ಬಹಳ ದಿನ ಆಗಿತ್ತು ಬಂದು. ಮೊದಲು ಕನ್ವರ್ಕೆ ಆದಾಗೆಲ್ಲ ಪಕ್ಕದಲ್ಲಿದ್ದ ಹೆಂಡತಿ ಭುಜ ಹಿಡಿದು ಅಲ್ಗಿಸ್ತಾ ಇದ್ಲು. ಆದರೂ ಕೂಡ ಏನೋ ಒಂದು ರೀತಿಯ ಭಯ ತನಗೆ. ಅವಳು ಇಲ್ಲದೆ ಇದ್ದಿದ್ರೆ ತಾನು ಭಯಕ್ಕೆ ಸಿಕ್ಕಿ ಏನಾಗ್ತಿದ್ನೋ ಗೊತ್ತಿಲ್ಲ. ನಿದ್ದೆಯಲ್ಲಿ ಬಂದು ಮತ್ತೆ ಮತ್ತೆ ಕದಡಿಸುವಂತಹ ವಿಚಿತ್ರ ಕನಸಿದು. ಬಹುಶಃ ತನ್ನ ಪೂರ್ವ ಕರ್ಮನ ಇದು. ಮಹಾರಾಜ, ನಿನಗೇನಾದರೂ ಇಂಥ ಕನಸು ಬೀಳುತ್ತಾ? ಇಲ್ವಂತೆ. ಯಾವುದೋ ದುಷ್ಟಶಕ್ತಿಯ ಬಾಧೆ. ಅದರ ಬಿಡುಗಡೆಗೋಸ್ಕರ ಮಹಾರಾಜನೇ ಪುರೋಹಿತರಿಂದ ಶಾಂತಿ ಹೋಮಗಳನ್ನು ಮಾಡಿಸಿದ್ರು ಕೂಡ ಮತ್ತೆ 1-2 ತಿಂಗಳಷ್ಟೇ ಬಿಡುಗಡೆ. ಮತ್ತೆ ಮತ್ತೆ ಅದೇ ಕಾಡಿಸ್ತಾ ಇತ್ತು. ಅದೇ ಕನಸು ಉಕ್ಕಿ ಹರಿದು ಕಬಳಿಸುವಂತಹ ಕರಿ ನೀರಿನ ಸ್ವಪ್ನ ಚಿತ್ರವಾಗಿ ಕಾಡ್ತಾ ಇತ್ತು ಕರ್ಣನನ್ನ. ಈಗ ನಾಯಿ ಎದ್ದು ನಿಂತ್ಕೊಳ್ಳುತ್ತೆ. ಪಟಪಟನೆ ಕಿವಿಗಳನ್ನು ಬಡಿದುಕೊಳ್ಳೋ ಹಾಗೆ ಮೈ ಒದರುತ್ತೆ. ತನಗೆ ನೋಡಿದ್ರೆ ಸ್ನಾನ ಮಾಡೋಕ್ಕೂ ಮನಸ್ಸಿಲ್ಲ. ಅಥವಾ ಮನೆಗೆ ವಾಪಸ್ ಹೋಗೋದಾ ಅಂದ್ಕೊಳ್ತಾನೆ. ಆದರೆ ಸ್ನಾನನೂ ಮಾಡದೆ ಸೂರ್ಯದೇವನನ್ನು ಪ್ರಾರ್ಥನೆ ಮಾಡದೆ ಮನೆಗೆ ಹೋಗೋದು ಹೇಗೆ ಸಾಧ್ಯ? ಹಿಂದೆಂದೂ ಈ ಥರದ ಕೆಲಸ ಮಾಡೇ ಇಲ್ಲ. ನಕ್ಷತ್ರಗಳು ಕೂಡ ಕಾಣಿಸ್ತಾ ಇಲ್ಲ. ಕೋಳಿ ಕೂಗಿದ್ದೊಂದೇ ಗುರುತಾಯಿತು. ಸುಮ್ಮನೆ ಹೊತ್ತಲ್ಲಿ ಕೂಗಿದೆ ಅದು. ಯಾಕೆ ಅಮ್ಮ ಸುಳ್ಳು ಹೇಳಿದ್ಲು? ಕೇಳೋಣ ಅಂದರೆ ಅವಳು ಇಲ್ಲ, ಅಪ್ಪನೂ ಇಲ್ಲ. ತನ್ನ ಹೊಟ್ಟೆಲಿ ಹುಟ್ಟಿತು ಅಂದರೆ ನೆರೆಹೊರೆಯವರು ನಂಬ್ತಾನೆ ಇರಲಿಲ್ಲಂತೆ. ಮಕ್ಕಳೇ ಆಗದಂತಹ ಗೊಡ್ಡಿನ ಅವಳು, ಅಥವಾ ಮಕ್ಕಳನ್ನು ಹುಟ್ಟಿಸ್ಲಿಕ್ಕೆ ಆಗದಿರೋಂತಹ ಪುಂಸತ್ವಹೀನನ ಅಪ್ಪ? ಎರಡೂ ಸುಳ್ಳಿರ್ಬೇಕು ಅನಿಸುತ್ತೆ. ಅಷ್ಟು ಪ್ರೀತಿಯಿಂದ ನಾನು ನೋಡ್ಕೊಂಡಿದ್ಲು ಅವಳು ಗೊಡ್ಡಿ ಹೇಗಾಗ್ತಾಳೆ? ಮಗು, ನೀನೆಷ್ಟು ಸಿಹಿ ಅಂತ ತಪ್ಪಿ ಹಿಡಿದು ನನ್ನ 2 ಕನ್ಯೆಗಳನ್ನು ಅಗದು ಅಮ್ಮನ ಹಲ್ಲಿನಿಂದ ಕಡಿಸ್ಕೊಳ್ಳೋ ಹಿತಕ್ಕೋಸ್ಕರ ಓಡ್ ಹೋಗಿ ಅವಳ ತೋಳಲ್ಲಿ ಬಿದ್ದು 7-8 ವರ್ಷ ವಯಸ್ಸಾಗಿದ್ರೂ ಆ ಕೆಲಸ ಮಾಡ್ತಾ ಇದ್ದೆ ತಾನು. ನನ್ನ ಹಾಗೆ
ಬರೀ ಬಿಲ್ಲು ಕಟ್ಟಿದ್ರೆ ಸಾಲದು, ಗುರಿ ಕಟ್ಟಿ ಬಾಣ ಹೊಡಿಬೇಕು ನೀನು ಅಂತ ಅಪ್ಪ ಹೇಳ್ತಾ ಇದ್ರು. ಕ್ಷತ್ರಿಯ ರಕ್ತಕ್ಕೆ ಹುಟ್ಟಿಯೂ ಪೂರ್ತಿ ಕ್ಷತ್ರಿಯನೂ ಆಗದೆ ಬಿಲ್ಲು ಕಟ್ಟಿ ಬಿಲ್ಲು ವೀರನ ಪಟ್ಟನ್ನು ದೊರೆಯಲಿಲ್ಲ. ರಥಗಳನ್ನು ಕೆತ್ತಿ ರಥಿಕನಾಗದೆ ಸಾರಥಿಯ ಸ್ಥಾನದಲ್ಲಿ ತೃಪ್ತಿ ಪಡೋ ಸೂತನಿಗಿಂತ ಮೇಲ್ನವನಾಗಬೇಕು ಅನ್ನೋ ಒಂದು ಉತ್ಕಟವಾದ ಬಯಕೆ ತನ್ನಲ್ಲಿ ಹುಟ್ಟುತ್ತಾ ಇತ್ತು. ತಾನು ಧೃತರಾಷ್ಟ್ರ ಮಹಾರಾಜನ ಸಾರಥಿಯಾಗಿ ಆಯುಷ್ಯವನ್ನು ಸವಿಸ್ತಾ ಇದ್ದೀನಿ, ಆದರೆ ನೀನು ಮಾತ್ರ ಯಾವತ್ತೂ ಇನ್ನೊಬ್ಬರಿಗೆ ಸಾರಥಿ ಆಗಬಾರ್ದು ಮಗು ಅಂತ ಅಪ್ಪ ಹೇಳ್ತಾ ಇದ್ದ. ಅಷ್ಟೊತ್ತಿಗೆ ಸ್ವಲ್ಪ ನಸುಕು ಹರಿಯೋದು ಕಾಣುತ್ತೆ. 2 ದಡಗಳ ಉದ್ದಕ್ಕೂ ಬೆಳೆದು ನಿಂತಹ ಜೊಂಡು ದರ್ಬೆಯ ಗುಚ್ಚಿಗಳು ಕಾಣಲಿಕ್ಕೆ ಶುರುವಾಗುತ್ತೆ. ಹಿಂತಿರುಗಿ ನೋಡಿದ್ರೆ ನೀರಲ್ಲಿ ನೆನೆಸಿ ದಡಕ್ಕೆ ಎಳೆದು ಹಾಕಿದ್ದ ಮರದ ತುಂಡುಗಳು ಕಾಣುತ್ತವೆ. ಹಲಗೆಗಳು ಇರುತ್ತೆ, ಬಿಲ್ಲಿಗೆ ಅಂತ ಬಾಗಿಸಿ ಕಟ್ಟಿದ್ದ ಬಿದಿರಿರುತ್ತೆ, ಹಗ್ಗ ಹೊಸಿಲಿಕ್ಕೆ ಸಿದ್ಧಪಡಿಸಿದ ಜುಂಗು ಇರುತ್ತೆ. ನಿಜವಾಗ್ಲೂ ಇದು ಸೂತಘಟ್ಟ ಅಂತ ಕರ್ಣನ್ಗನ್ಸುತ್ತೆ. ತನಗೆ ಇದುವರೆಗೂ ಯಾವತ್ತೂ ಅನ್ನಿಸ್ದೇ ಇರೋ ಅರಿವು ಇವತ್ತಾಯ್ತಲ್ಲ ಅನ್ಕೊಳ್ತಾನೆ. ಜೊಂಡು ದರ್ಬೆಗಳ ಆಚೆಗೆ 1,000 ಹೆಜ್ಜೆ ನಡೆದ್ರೆ ಕ್ಷತ್ರಿಯ ಘಟ್ಟ, ಅದ್ರ ಪಕ್ಕಕ್ಕೆ ಬ್ರಾಹ್ಮಣ ಘಟ್ಟ. ನದಿಯ ಘಟ್ಟ ಅಂದರೆ ಅವ್ರಿಗೆ ಸ್ನಾನ ಮಾಡಿ ಬಟ್ಟೆ ಒಗೆಯುವಂತಹ ಜಾಗ. ನಮಗೆ ಕುಲ ಕಸಬು ಮಾಡೋಕ್ಕೆ ನೀರಿನ ಆಶ್ರಯ ಬೇಕು. ಇದು ನಮ್ಮದು ಸೂತಸ್ಥಾನ. ಇದು ಈಗ ಇನ್ನಷ್ಟು ಸ್ಪಷ್ಟವಾಗಿ ಕಾಣ್ತಾ ಇದೆ. ಈ ಸೂತಘಟ್ಟದ ದಂಡೆ ತುಂಬ ಕುಯ್ದ ಮರಗಳು, ಯುದ್ಧರಥದ ಈಚಿಗಳು, ಗುಂಬಗಳು, ನೊಗಗಳಿಗೆ ಬೇಕಾದ ಹಗುರವಾದ ಮರದ ಸೀಳುಗಳು ಎಲ್ಲ ಇರುತ್ತವೆ. ಪಾಂಡವರು ವಿರಾಟ ನಗರದಲ್ಲಿ ಕಾಣಿಸ್ಕೊಂಡು ಯುದ್ಧ ನಿಶ್ಚಯನೇ ಅನಿಸಿದ ನಂತರ ನನ್ನ ಸೂತ ಕುಲದವ್ರಿಗೆಲ್ಲ ಬಿಡುವಿಲ್ಲದ ಕೆಲಸ ಅಂತ ಕರ್ಣ ಅಂದ್ಕೊಳ್ತಾನೆ. ಬೆಳದಿಂಗಳಿದ್ರೆ ರಾತ್ರಿ ಕೂಡ ಅವರೆಲ್ಲರೂ ಕೆಲಸ ಮಾಡ್ತಾ ಇರ್ತಾರೆ. ಈಗ ಬೆಳಕು ಹರಿತಾ ಇದೆ, ಆದರೂ ಸ್ನಾನಕ್ಕೆ ಇಳಿಯೋ ಹೊತ್ತಂತೂ ಆಗಿಲ್ಲ. ಸ್ನಾನ ಮಾಡಿ ಮೇಲೆ ಎದ್ದ ತಕ್ಷಣ ಪೂರ್ವದಲ್ಲಿ ಸೂರ್ಯ ದರ್ಶನ ಆಗ್ತಾ ಇರಬೇಕು ಅಂತ ಕರ್ಣನ್ಗನ್ಸುತ್ತೆ. ಮತ್ತೆ ಸುಮ್ಮನೆ ಕೂತ್ಕೊಂತಾನವನು. ಕೇಳೋಣ ಅಂದರೆ ಅಮ್ಮ ಇಲ್ಲ, ಅಪ್ಪನೂ ಇಲ್ಲ. ದಿಟ ಬಯಲಾದ್ಮೇಲೆ ಇನ್ನೇನು ಕೇಳೋದು ಅವಳನ್ನ? ಅಥವಾ ನನ್ನನ್ನು ಒಡಿಲಿಕ್ಕೋಸ್ಕರ ಕೃಷ್ಣ ಈ ಸುಳ್ಳನ್ನು ಸೃಷ್ಟಿ ಮಾಡಿರಬಹುದಾ ಅಂತಲೂ ಒಂದು ಯೋಚನೆ ಬರುತ್ತೆ ಅವನಿಗೆ. ಬೇಡದ ಮಗುವನ್ನು ಹರಿಗೋಲಿನಲ್ಲಿಟ್ಟು ತೇಲಿ ಬಿಟ್ಟಿರೋದು ಅಸಂಭವ ಏನಲ್ಲ. ಅಪ್ಪ ಅಮ್ಮ ಅವಳು ತವ್ರ ಮನೆಯಿಂದ ಬರ್ತಿದ್ರಂತೆ. ರಾತ್ರಿ ತಂಗಿದ್ದ ಊರಿನ ಹತ್ರ ಬೆಳಗ್ಗೆ ಎದ್ದು ನದಿ ದಂಡೆಯಲ್ಲಿ ಮಾರ್ಜನ ಮುಗಿಸಿ ಸೂರ್ಯ ದೇವನಿಗೆ ಕೈ ಮುಗಿತಾ ಇದ್ದಾಗ ತುಂಬು ನೀರಿನ ಮೇಲೆ ಸದ್ದಿಲ್ದೆ ತೇಲಿ ಬಂದ ಹರಿಗೋಲಿನಲ್ಲಿ ನಾನು ನಗ್ತಾ ನಗ್ತಾ ಮಲಗಿದ್ನಂತೆ. ಬೆಳಗಿನ ಸೂರ್ಯನ ಹಾಗೇನೆ ಅಗಲವಾದ ಬಿಳಿ ಮೊಗದ ಕಿಲಿಕಿಲಿ ನಗುವಿನ ಪ್ರಭೆ ಸೂರ್ಯನ ಪ್ರಭೆ ಹಾಗೆ 7 ಸುತ್ತು ಕೂಡ ವ್ಯಾಪಿಸಿತ್ತಂತೆ. ಅಲ್ಲಿ ನೋಡಿ ನನ್ನ ಮಗು ಬೇಕು ಅಂತ ಪ್ರಾರ್ಥನೆ ಮಾಡ್ತಿದ್ದೆ. ಸೂರ್ಯ ಸ್ವಾಮಿ ವರ ಕೊಟ್ಟಿದ್ದಾನೆ, ಹರಿಗೋಲು ಹಿಡ್ಕೊಳ್ಳಿ ಅಂತ ಅಮ್ಮ ಅಪ್ಪನಿಗೆ ಕೈ ಹಿಡಿದು ತೋರಿಸಿದ್ಲಂತೆ. ಅಪ್ಪಂಗೆ ಆಶ್ಚರ್ಯ ಆಗಿ ಬೆರಗಾಗಿ ನೋಡ್ತಾ ನಿಂತುಬಿಟ್ಟಿದ್ನಂತೆ. ಹತ್ತಿರ ಬಂದಿದ್ದ ಹರಿಗೋಲು ಮುಂದೆ ತೇಲಿ ನದಿ ನಡುವಿಗೆ ಸರಿ ತೊಡೆದಾಗ ಓ ನನ್ನ ಮಗು ಅಂತ ಅಮ್ಮನೇ ಈಜು ಬಿದ್ದು ಹೊರಟ್ಲಂತೆ. ಆಗ ಅಪ್ಪನೂ ಪ್ರಜ್ಞೆ ತಿಳಿದವನ ಹಾಗೆ ಎಚ್ಚೆತ್ಕೊಂಡು ಅವಳು ಹಿಂದೆನೆ ಜಿಗದ್ನಂತೆ. ನೀರಿನ ಆಳದಲ್ಲಿ ಈಜಿಕೊಂಡು ಬಂದ್ರಂತೆ. ಮಗುವಾತ ನನ್ನನ್ನು ಮುಟ್ಟದೆ ಹರಿಗೋಲನ್ನೇ ಹಿಡ್ಕೊಂಡ್ಲಂತೆ. ದಡಕ್ಕೆ ತಂದು ಬೊಮ್ಮಟೆ, ನನ್ನ ಮುದ್ದು ಬೊಮ್ಮಟೆ, ಮುದ್ದು ಕೇಕೆಯ ಬೊಮ್ಮಟೆ, ಮಗು ಸೂರ್ಯ ದೇವನೇ ನಿನ್ನನ್ನು ಅನುಗ್ರಹಿಸ್ದ. ಅಲ್ಲಿ ನೋಡು, ಅವನೇ ತನ್ನ ಬಿಳಿಯ ಹೊಳಪಿನ ಒಂದು ಭಾಗದಿಂದ ಕುಂಬಾರನು ಮಣ್ಣಿನಿಂದ ಗೊಂಬೆ ಮಾಡೋ ಹಾಗೆ ಮಗುವನ್ನು ಮಾಡಿ ಕಿರಣಗಳ ಹರಿಗೋಲಲ್ಲಿ ಮಲಗಿಸಿ ತಂದು ನನಗೆ ಕೊಟ್ಟ. ಸೂತರ ಆದಿದೈವ ಅಲ್ವಾ ಅವನು ಅಂತ ಎಲ್ಲ ಅಮ್ಮ ಹೇಳ್ತಾ ಇದ್ಲಂತೆ. ಅಮ್ಮ ಹೇಳ್ತಾ ಇದ್ರೆ ನನ್ನ ಮನಸ್ಸು ಸೂರ್ಯಮಂಡಲದ ಅಗಲಕ್ಕೂ ವ್ಯಾಪಿಸ್ತಿತ್ತು. ಅದೆಂತಹ ಹೀಗಾಗ್ತಿತ್ತು, ಅದೆಂತಹ ಕನಸನ್ನು ಸೃಷ್ಟಿಸಿ ನನ್ನ ಮನಸ್ಸಲ್ಲಿ ಅಮ್ಮ ಇದನ್ನೆಲ್ಲ ಹುಟ್ಟು ಹಾಕಿದ್ಲು. ಬುದ್ಧಿ ಬೆಳೆದು ಶಿಶು ಸೃಷ್ಟಿಯ ದೈಹಿಕ ರಹಸ್ಯವನ್ನು ಅರಿತ ಹೊಸದ್ರಲ್ಲಿ ನಾನು ಕೂಡ ಈ ತಾಯಿಯ ಗರ್ಭದಿಂದ ಹುಟ್ಟಿದೆ. ಬೇರೆ ಯಾರೋ ಹೇಳಕ್ಕೂ ಹೆಸರಿಲ್ಲದೆ ಇರುವಂತಹ ಪ್ರೀತಿಯ ತಂತುನು ಇಲ್ಲದ ಒಬ್ಬ ನಿರ್ದಯ ಸ್ತ್ರೀಯ ದೇಹದಿಂದ ಕಳಚಿ ಬಿದ್ದ ಮಗುನ ಅನ್ನೋ ಒಂದು ದುಃಖ ತನಗಾಗ್ತಿತ್ತು. ಸೂರ್ಯ ತನ್ನ ಹೊಳಪಿನಿಂದಲೇ ಸೃಷ್ಟಿಸಿದ ಪ್ರತಿಮೆ ನಾನು ಅಂತ ಅಮ್ಮ ಹೇಳ್ತಿದ್ದದ್ದು ನನ್ನನ್ನು ಮುಗಿಲಿಗೇರಿಸುವ ಹಿಗ್ಗು ಕಾಡಿಸ್ತಿತ್ತು. ನಷ್ಟವಾದ ಮ್ಲಾನತೆ ಇನ್ನೊಂದು ಕಡೆ, ಸಂತೋಷನೂ ಒಂದು ಕಡೆ. ಆದರೆ ವರ್ಷಗಳು ಕಳೀತಾ ಬಿಲ್ಲು ವಿದ್ಯೆಯ ಕೀರ್ತಿ ಪ್ರಸರಿಸ್ತು. ದುರ್ಯೋಧನ ಮಹಾರಾಜನ ಬಲಭುಜವಾದೆ. ಅವನ ಕಿರೀಟದ ಹೊಳೆಯ ಮಣಿ ಅನಿಸಿದ ನಂತರ ಸೂರ್ಯಪ್ರಭೆಯಿಂದ ನಿರ್ಮಿತವಾದ ಮೂರ್ತಿ
ಎಂಬುದರಲ್ಲೇ ಮರೆಯಲ್ಲಿ ಶ್ರದ್ಧೆ ಬೆಳೀತಾ ಹೋಯಿತು. ಅದರ ನೆರಳಲ್ಲೇನೆ ಅಮ್ಮ ರಾಧೆಯ ದೈವಿಕ ಪುತ್ರ ತಾನು. ಪ್ರೀತಿಯ ತಂತು ಗಟ್ಟಿಯಾಗಿ ಸುಖದ ನೆಲೆ ಶಾಶ್ವತವಾಗಿ ಇತ್ತಲ್ವ ಆವಾಗ. ಅಮ್ಮ ಇರೋಷ್ಟು ದಿವಸನು ಬೆಳಗ್ಗೆ ಎದ್ದು ಹುಟ್ಟೋ ಸೂರ್ಯನ ಎದುರು ನಿಂತು ಪ್ರಾರ್ಥನೆ ಮಾಡಬೇಕಾದ್ರೆ ಶ್ರದ್ಧೆಯ ಸಸಿಯ ಕಿರಣದಿಂದ ಪ್ರಫುಲ್ಲವಾಗ್ತಿತ್ತು. ಮನೆಗೆ ಹಿಂತಿರುಗಿ ಬಂದ ಮೇಲೆ ಅಮ್ಮ ಇಷ್ಟೊತ್ತಾಗಲೇ ಮುದುಕಿ ಆಗಿದ್ಲು. ಅವಳನ್ನು ಪ್ರೀತಿಯಿಂದ ತಬ್ಕೊತಿದ್ದೆ. ಎತ್ತಿ ಹಾಸಿಗೆ ಮೇಲೆ ಮೆತ್ತನೆ ಒಟ್ಟಿ ಮೇಲೆ ಕೂರಿಸ್ತಾ ಇದ್ದೆ. ಕೃಷ್ಣ ಇದೆಲ್ಲವನ್ನು ಹಾಳು ಮಾಡಿಬಿಟ್ನಲ್ವಾ, ನನ್ನ ಸೂರ್ಯಾಂಶವನ್ನು ನಷ್ಟಪಡಿಸ್ಬಿಟ್ಟ, ನನ್ನನ್ನು ಆ ಹಾಳು ಕುಂತಿಯ ಉದರದಿಂದ ಉದುರಿದ ಒಣ ಓಟೆ ಅಂತ ಮಾಡಿಬಿಟ್ನಲ್ವಾ ಅಂತ ಕರ್ಣ ಅಂದ್ಕೊಳ್ಳುವಾಗ ತಮಗೆ ತಾವೇ ಕಣ್ಣುಗಳು ಮುಚ್ಕೊಳ್ಳುತ್ತವೆ. ನಿದ್ದೆಯಿಂದಲ್ಲ, ಒಂದು ರೀತಿಯ ನಿರಾಸೆಯಿಂದ. ಒಳಗೆಲ್ಲ ಕತ್ತಲು ತುಂಬ್ಕೊಂಡು ಹಾಗೆ ಅನ್ಸುತ್ತೆ. ಸ್ವಲ್ಪ ಹೊತ್ತು ಹಾಗೆ ಕೂತಿದ್ದು ನಿಷ್ಕ್ರಿಯೆಯನ್ನು ಕಳ್ಚಿಕೊಳ್ಬೇಕು ಅನ್ನೋ ಹಾಗೆ ದಡಕ್ಕನೆ ಮೇಲೆ ಹೇಳ್ತಾನೆ. ಹುಟ್ಟಿದ್ದ ಧೋತ್ರ ಕವಚ ಮೇಲಂಗಿಗಳನ್ನ ತೆಗಿತಾನೆ. ಒಳಗೆ ಬಿಗಿದಿದ್ದ ಲಂಗೋಟದಲ್ಲಿ ನೀರಿಗೆ ಇಳಿದು ಇನ್ನು ಸ್ವಲ್ಪ ಹೊತ್ತಿಗೆ ಬೆಳಕಾಗಬಹುದು ಅಂತ ಅಂದ್ಕೊಂಡು ಇಳಿತಾನೆ ನೀರಿಗೆ. ಎಂದಿನ ಹಾಗೆ ಸೊಂಟ ಮುಳುಗೋ ಆಳದ ನೀರಿಗೆ ಹೋಗಿ ನಿಂತ್ಕೊಳ್ತಾನೆ. ಮೈ ಕೈ ತೊಳೆಯುತ್ತಾ ನೀರನ್ನು ಮನಸ್ಸಾಗೋದಿಲ್ಲ. ಪೂರ್ಣ ಚಳಿಗಾಲ ಆರಂಭ ಆಗಿರ್ದಿದ್ರು ಕೂಡ ಪರ್ವತದಿಂದ ಇಳಿದು ಬರೀ ಒಂದು ರಾತ್ರಿಗೂ ಕಡಿಮೆ ಪ್ರಯಾಣದಲ್ಲಿ ಗಂಗೆ ಕೊರಿತಾ ಇರುತ್ತೆ. ನೀರಲ್ಲಿ ತನ್ನ ಮೈಕಟ್ಟು, ಭುಜ, ತೋಳು, ಮುಖಗಳು ಕಾಣ್ಲಿಕ್ಕೆ ಶುರುವಾಗುತ್ತೆ. ಕೃಷ್ಣನ ವರ್ಣನೆಯಿಂದಲೇ ತಿಳಿಬೇಕಾಗಿಲ್ವಲ್ಲ. ತನ್ನದು ಆಕಾರ, ತನ್ನ ಮುಖ ತನಗೆ ಗೊತ್ತಿಲ್ವಾ? ತನ್ನದು ಅಗಲವಾದ ಭುಜ, ಅಗಲವಾದ ಎದೆ, ಅಗಲವಾದ ಮುಖ, ವಿಶಾಲವಾದ ಬಿಳಿಗಣ್ಣುಗಳು, 6 ಬೆರಳುಗಳಷ್ಟದ್ದು ಹಣೆ. ಆ ಕುಂತಿಯನ್ನು ನಾನು ಇದುವರೆಗೂ ಸರಿಯಾಗಿ ನೋಡೇ ಇಲ್ಲ. ಕಳೆದ 13 ವರ್ಷದಿಂದ ಇಲ್ಲೇ ವಿದುರನ ಮನೆಯಲ್ಲಿ ಇದ್ದಾಳಂತೆ. ಸೂಲಂಗಿ ಜೊಂಡುಗಳ ಮರೆಯಲ್ಲಿ ಈ ಘಟ್ಟದಿಂದ ಅಷ್ಟು ದೂರ ಮೇಲೆ ವಿದುರನ ಮನೆಯ ಘಟ್ಟದಲ್ಲಿ ಕೂತಿರ್ತಾಳಂತೆ. ಆ ಪಾಂಡವರ ತಾಯಿಯನ್ನ ನೋಡೋದೇನು ಅನ್ನೋ ತಿರಸ್ಕಾರದಿಂದ ತಾನಾಕೆಯನ್ನು ನೋಡಿರಲಿಲ್ಲ. ಈಗ ಕೃಷ್ಣ ವರ್ಣಿಸಿರೋದ್ರಿಂದ ಅವಳ ಮುಖ ಮೈಕಟ್ಟುಗಳನ್ನು ಕಲ್ಪಿಸ್ಕೋಬೇಕು ಕರ್ಣ ನಿಜವಾಗಿ ಕುಂತಿಯಂತೆ ಹುಟ್ಟಿದ ಮಗ ನೀನೊಬ್ಬನೇ. ಧರ್ಮ, ಭೀಮ, ಅರ್ಜುನ ದೇವಲೋಕದ ನಿಯೋಗ ಪಿತೃಗಳನ್ನು ಹೊತ್ಕೊಂಡಿದ್ದಾರೆ. ನಿನ್ನ ಮೈ ಬಣ್ಣ ಕೂಡ ನಮ್ಮ ಅತ್ತೆದೇನೆ ಅಂತ ಕೃಷ್ಣ ಹೇಳಿದ್ದ. ಕರ್ಣ ಒಂದ್ಸಲ ಕೈಯಿಂದ ಬಡಿದು ಕನ್ನಡಿ ಹಾಕಿದ್ದ ನೀರಿನ ಮೇಲ್ಮುಖವನ್ನು ಕಲಕಿ ಹಾಕ್ತಾನೆ. ಅನಂತರ ಆಕಾರಗೆಟ್ಟಂತಹ ಕಪ್ಪು ನೀರಲ್ಲಿ ಈಜು ಬೀಳ್ತಾನೆ. ದಿನವೂ ಬಿದ್ದು ನದಿಯ ಈ ಕಡೆಯಿಂದ ಆ ಕಡೆಗೆ 2 ಸಲ ಹೋಗಿ ಬರ್ತಿದ್ದ ಜಾಗ ಅದು. ಆದರೆ ಈಗ ಮೊದಲನೇ ಸಲ ನಡು ನೀರಿಗೆ ಹೋಗೋಷ್ಟಲ್ಲೇ ಅವನಿಗೆ ಆಯಾಸ ಅನಿಸುತ್ತೆ. ಅಷ್ಟು ಮಾತ್ರ ಅಲ್ಲ, ಮೇಲೆ ಸದ್ದು ಗದ್ದಲ ಇಲ್ಲದೆ ಶಾಂತವಾಗಿ ಸಮತಟ್ಟವಾಗಿರುವಂತಹ ನೀರು ಒಳಗಡೆನೆ ಶಕ್ತಿಯಿಂದ ತನ್ನನ್ನು ಎಳಿತಿದ್ಯಾ ಅಂತ ಅನಿಸುತ್ತೆ. ಪ್ರಯತ್ನಿಸಿ ಕೈಕಾಲು ಬಗೆದಿದ್ರೆ ಎಲ್ಲಿದ್ದೀನಿ ಅಂತ ತಿಳಿಯೋ ಮೊದಲೇ ನನ್ನನ್ನು ಈ ನದಿ ಎಳ್ಕೊಂಡು ಹೋಗ್ಬಿಡುತ್ತಾ ಅನಿಸುತ್ತೆ. ಗಾಬರಿ ಆಗುತ್ತೆ. ಕೈಕಾಲು ಬಡಿಯಕ್ಕೆ ಶುರು ಮಾಡ್ತಾನೆ. ಸಾಲದು ಅನಿಸುತ್ತೆ. ಮತ್ತೆ ಹೆಚ್ಚಾಗಿ ಬಡಿಲಿಕ್ಕೆ ಶುರು ಮಾಡ್ತಾನೆ. ಅವನು ಇಷ್ಟು ಗಟ್ಟಿಯಾಗಿ ಸದ್ದು ಮಾಡಿಕೊಂಡು ಈಜಿದ್ದೇ ಇಲ್ಲ. ಸದ್ದು ಗದ್ದಲ ಇಲ್ಲದೆ ಬಾಣದ ಚಲನೆಯ ಸದ್ದು ಕೂಡ ಹೆಚ್ಚು ಉಂಟಾಗದ ಹಾಗೆ ನಿಪುಣ ಬಿಲ್ಲುಗಾರ ಹೇಗೆ ಬಿಲ್ಲು ಹೊಡಿತಾನೋ ಆ ರೀತಿ ಈಜು ಕೂಡ ಇರಬೇಕು ಅಂತ ಮಕ್ಕಳು ಮೊಮ್ಮಕ್ಕಳಿಗೆಲ್ಲ ತಾನು ಹೇಳ್ತಾ ಇದ್ದಿದ್ದು. ಈಗ ನೋಡಿದ್ರೆ ಇಷ್ಟೊಂದು ಸದ್ದು ಮಾಡಿಕೊಂಡು ಕೈಕಾಲು ಬಡಿತಿದ್ದೀನಲ್ಲ ಅಂತ ಅನಿಸಿ ಅವನಿಗೆ ನಾಚಿಕೆ ಅನಿಸುತ್ತೆ. ತನ್ನ ದಣಿ ನೀರಲ್ಲಿ ಯಾವುದೋ ಶತ್ರು ಜೊತೆಗೆ ಸೆಣಸ್ತಿರಬಹುದು ಅಂತ ನಾಯಿ ಭಾವಿಸ್ಕೊಳ್ಳುತ್ತೆ. ದಡದಲ್ಲೇನೆ ಜೋರಾಗಿ ಬೊಗಳಕ್ಕೆ ಶುರು ಮಾಡುತ್ತೆ. ಆನಂತರ ನೀರಿಗೆ ನುಗ್ಗುತ್ತೆ. ಅದು ಸೆಳವಿಗೆ ಸಿಕ್ಕಿದ್ರೆ ರಕ್ಷಿಸೋದು ಕಷ್ಟ ಅಂತ ಅರಿತ ಕರ್ಣ ತಕ್ಷಣ ದಿಕ್ಕನ್ನು ಬದಲಾಯಿಸ್ತಾನೆ. ದಡದ ಕಡೆಗೆ ಹಿಂತಿರುಗ್ತಾನೆ. ತಣ್ಣೀರಿನ ಚಳಿಗೆ ನಡುಗೋ ನಾಯಿ ಅದು ಕೂಡ ದಡ ಮುಟ್ಟುತ್ತೆ. ಮತ್ತೆ ಸೊಂಟದ ಉದ್ದದ ನೀರಲ್ಲಿ ನಿಂತಾಗ ಹೆಜ್ಜೆಗಳ ಕೆಳಗಿನ ಮಣ್ಣು ನಿಧಾನವಾಗಿ ಕೊಚ್ಚಿ ಹರಿದು ಆಧಾರ ಕಳಿಸ್ಕೊಳ್ತಾ ಇದೆಯಾ ಅಂತ ಅವನಿಗೆ ಭಾಸವಾಗುತ್ತೆ. ತಾನು ಯಾವತ್ತೂ ಹೀಗೆ ವಿಮನಸ್ಕನಾಗಿ ನೀರಲ್ಲಿ ನಿಂತಿರಲಿಲ್ಲ ಅನ್ನೋ ನೆನಪು ಅವನನ್ನು ಕಾಡುತ್ತೆ. ಅಷ್ಟರಲ್ಲಿ ಸೂರ್ಯ ಕಾಣಿಸ್ಕೊಳ್ಳುತ್ತೆ. ನೀರಿನ ಒಳಗಿದ್ದ ತನ್ನ ತೊಡೆ, ಮಂಡಿ, ಮೊಣಕಾಲು, ಪಾದಗಳು ಗಿಡ್ಡವಾಗಿವೆ ಅಂತ ಅವನಿಗನ್ಸುತ್ತೆ. ಸೂರ್ಯ ಸ್ತುತಿಯ ಸಮಯ ಆಯಿತು ಅನ್ಸುತ್ತೆ ಅವನಿಗೆ. ಅಭ್ಯಾಸ ಬಲದಿಂದ ಕೈಗಳು ಜೋಡಿಸ್ಕೊಳ್ಳುತ್ತವೆ, ಕಣ್ಣುಗಳು ಮುಚ್ಕೊಳ್ಳುತ್ತವೆ, ನಾಲಿಗೆ ತನಗೆ ತಾನೇ ಉಚ್ಚರಿಸ್ಕೊಳ್ಳುತ್ತೆ. ಉದ್ವೇತಿ ಸುಭಗೋ ವಿಶ್ವಚಕ್ಷಾಃ ಸಾಧಾರಣ ಸೂರ್ಯೋ ಮಾನುಷಾಣಾಂ ಚಕ್ಷುರ್ಮಿತ್ರಸ್ಯ ವರುಣಸ್ಯ ದೇವಃ ಶರ್ಮೇವಯಃ
ಸಮವಿವ್ಯಕ್ತಂ ಕ್ಷಮಾಂಸಿ ಉದ್ವೇತಿ ಪ್ರಸವೀತ ಜನಾನಾಂ. ಬ್ರಾಹ್ಮಣರಿಗಾದರೆ ಸ್ವತಃ ಕಾಪಾಡಿ ಆಹ್ವಾನಿಸಿ ಅನುಷ್ಠಾನ ಮಾಡಬೇಕಾಗಿರುವಂತಹ ಅಗ್ನಿ. ಕ್ಷತ್ರಿಯರು ಹಣ ಕೊಟ್ಟು ಬ್ರಾಹ್ಮಣ ಪುರೋಹಿತರಿಂದ ಅಗ್ನಿಯನ್ನು ಆರಾಧಿಸಿ ದೊಡ್ಡದಾಗಿ ಯಜ್ಞಯಾಗಾದಿಗಳನ್ನು ಮಾಡ್ತಾರೆ. ಉದ್ವೇತಿ ಪ್ರಸವೀತ ಜನಾನಾಂ ಮಹಾನ್ ಕೇತುಕರ್ಣ ಸೂರ್ಯಸ್ಯ ಅನ್ನೋದು ನಮ್ಮ ಸೂತ ಜಾತಿಯವರಿಗೆ ಸ್ವತಃ ಆಹ್ವಾನಿಸುವಂಥ ಮಂತ್ರ ತಂತ್ರ ಹಣ ಕೊಟ್ಟು ನಡೆಸ್ಕೊಳ್ಳೋ ಯಜ್ಞ ಯಾಗ ಉದ್ವೇತಿ ಪ್ರಸವೀತ. ಈಗ ಕರ್ಣನ್ಗನ್ಸುತ್ತೆ 50 ವರ್ಷಕ್ಕೂ ಮೀರಿ ನಿತ್ಯ ಪಠಿಸ್ತಿದ್ದಂತಹ ಈ ಸೂರ್ಯ ಸೂಕ್ತ ಈಗ ತೊಡರ್ತಾ ಇದೆ. ಯಾಕೆ? ಯಾವ ದಿನವೂ ತಪ್ಪದೆ ನೇರವಾಗಿ ಕಣ್ಣಿಗೆ ಸಿಕ್ಕುವಂತಹ ಸ್ವಾಮಿ ಇವನೊಬ್ಬನೇ. ಭದ್ರಾಹ ಅಶ್ವಾಹ ಹರಿತಃ ಸೂರ್ಯಸ್ಯ. ಇವನ ಸಪ್ತಾಶ್ವಗಳನ್ನು ನಡೆಸುವಂತಹ ವೃತ್ತಿ ನಮ್ಮದು ಅಂತ ಅಪ್ಪ ಹೇಳ್ತಾ ಇದ್ದ. ಉಪಾಸನೆಯ ಸೂಕ್ತ ಯಾಕೋ ತೊಡಕಾಗ್ತಾ ಇದೆಯಲ್ಲ ಅಂತ ಕರ್ಣನ್ಗನ್ಸುತ್ತೆ. ಕಷ್ಟಪಡ್ತಾನೆ, ಕಣ್ಣು ಮುಚ್ಕೊಳ್ತಾನೆ, ಮನಸ್ಸನ್ನು ಏಕಾಗ್ರತೆಗೆ ದಬ್ಬಿ ಹಿಡ್ಕೊಳ್ತಾನೆ. ಅರಮನೆಯಂತಹ ಭವನ ಇದ್ರೂ ಕೂಡ ಬ್ರಾಹ್ಮಣರಿಗೆ ಬೇಕಾದಷ್ಟು ದಾನವನ್ನು ಮಾಡಿ ಆಗಾಗ ಮನೆಯಲ್ಲಿ ಹವನ ಕಾರ್ಯಗಳನ್ನು ನಡೆಸ್ತಿದ್ರು ಕೂಡ ತನ್ನ ನಿಜವಾದ ಭಕ್ತಿ ಅಂತ ಇದ್ದಿದ್ದು ಈ ಸೂರ್ಯದೇವನ ಮೇಲೆ ಮಾತ್ರ ಅಂತ ಅವನಿಗನ್ಸುತ್ತೆ. ನೀರಿಗೆ ಕಲ್ಲು ಬಿದ್ದಾಗ ಅದರೊಳಗಡೆ ಇರೋ ಬಿಂಬ ಕಲಸಿ ಹಾಳಾಗೋ ಹಾಗೆ ತನ್ನ ಶ್ರದ್ಧೆಯ ಕೇಂದ್ರನೇ ಕಲಸಿ ಹೋಗ್ತಿದ್ಯಾ? ಅಥವಾ ಕಿರಣಗಳು ಕಣ್ಣಿಗೆ ಚುಚ್ತಾ ಇವೆ, ಅದಕ್ಕೆ ನನಗೆ ಹೇಳಕ್ಕಾಗ್ತಿಲ್ವಾ ಅನ್ಕೊಳ್ತಾನೆ. ಜೊಂಡು ಎಲೆಗಳು ಮಿನುಗ್ತಾ ಇರುತ್ತವೆ. ಮಟ್ಟಸವಾದ ನೀರಿನ ಮೇಲ್ಮೈ ಕೆಂಪು ಕಳೆದು ಆಗಲೇ ಬೆಳ್ಳಗಾಗ್ತಾ ಇರುತ್ತೆ, ಹೊಳಿತಾ ಇರುತ್ತೆ. ಈ ಒಂದು ದಿನ ಮನಸ್ಸು ಸ್ಥಿಮಿತ ತಪ್ಪಿ ಧ್ಯಾನದಲ್ಲಿ ಏಕಾಗ್ರತೆ ಹುಟ್ಟುತ್ತಾ ಇಲ್ವೋ ಏನೋ ಅಂತ ಅನ್ಕೊಳ್ತಾನೆ. ಯಾಂತ್ರಿಕವಾಗಿ ತಾನು ನಿತ್ಯ ಹೇಳ್ಕೊಳ್ಳೋ ಸೂಕ್ತವನ್ನ ಬಾಯಿಂದ ಹೊರಹಾಕಿ ಬೊಗಸೆಯಲ್ಲಿ 3 ಸಲ ತುಂಬಿ ಅರ್ಘ್ಯವನ್ನು ಕೊಟ್ಟು ದಡಕ್ಕೆ ಹಿಂತಿರುಗ್ತಾನೆ. ನಾಯಿ ಬಾಲವನ್ನ ಪ್ರೀತಿಯಿಂದ ಆಡಿಸ್ಕೊಂಡು ಕುತ್ತಿಗೆ ತಗ್ಗಿಸಿದ ವಿಧೇಯತೆಯಿಂದ ಹತ್ರ ಬಂದು ನಿಂತ್ಕೊಳ್ಳುತ್ತೆ. ಸೊಂಟ ತೊಡೆ ಮೊಣಕಾಲುಗಳಿಂದ ಇಳಿತಿದ್ದ ನೀರನ್ನ ಅಂಗೈಯಿಂದ ಕೊಡವಿ ಧೋತ್ರವನ್ನು ಉಟ್ಕೊಳ್ತಾನೆ. ಮೇಲು ಕವಚ ತಲೆಗೆ ಪಾಗುವನ್ನು ಸುತ್ತಕೊಳ್ತಾನೆ. ಘಟ್ಟದಿಂದ ಹೊರಗಡೆ ಬರ್ತಾ ಇರಬೇಕಾದ್ರೆ ಒಂದು 20-30 ಜನ ಕಾಯ್ತಾ ನಿಂತಿರೋದು ಇವನ ಗಮನಕ್ಕೆ ಬರುತ್ತೆ. ಇವರೆಲ್ಲರೂ ತನ್ನವರು, ತನ್ನ ಕುಲ ಬಾಂಧವರು ಘಟ್ಟಕ್ಕೆ ಬಂದಿದ್ದಾರೆ. ತಾನಿರುವಾಗ ಯಾರೂ ಹತ್ರ ಬರೋದಿಲ್ಲ. ಕುಲ ಬಾಂಧವರೆಲ್ಲ ಅಷ್ಟೊಂದು ಗೌರವದಿಂದ ತನ್ನನ್ನು ಕಾಣ್ತಾರೆ. ಯಾರು ಕೂತಿಲ್ಲ, ಎಲ್ಲರೂ ನಿಂತ್ಕೊಂಡು ಕಾಯ್ತಾ ಇದ್ದಾರೆ. ಕರ್ಣ ಒಂದು ಕ್ಷಣ ಸುಮ್ಮನೆ ನಿಂತ್ಕೊಳ್ತಾನೆ. ಅವರನ್ನೆಲ್ಲರನ್ನೂ ದೃಷ್ಟಿಸಿ ನೋಡ್ತಾನೆ. ಸೌಜನ್ಯದಿಂದ ಅವರ ಗೌರವವನ್ನು ಸ್ವೀಕರಿಸುವನ ಹಾಗೆ ತಲೆಬಾಗಿಸ್ತಾನೆ. ರಥ ನಿರ್ಮಾಣದಲ್ಲಿ ಹೆಸರಾದಂತಹ ಸಿಂಹಕ ಅನ್ನೋನು ಸ್ವಲ್ಪ ಹತ್ರ ಬರ್ತಾನೆ. ನೆಲ ಮುಟ್ಟಿ ನಮಸ್ಕಾರ ಮಾಡ್ತಾನೆ. ದೊರೆ, ಇಷ್ಟು ಬೇಗ ಕೆಲಸಕ್ಕೆ ಬಂದ್ರಾ ಅಂತ ಕೇಳ್ತಾನೆ. ಆಗ ಕರ್ಣ ಸುಮ್ಮನೆ ತಲೆ ಆಡಿಸಿದಾಗ, ನೀವು ಇಷ್ಟು ಬೇಗ ಕೆಲಸಕ್ಕೆ ಬಂದಿರಾ ಅಂತ ಕೇಳ್ತಾನೆ. ಎಷ್ಟೊಂದು ಕೆಲಸವಿದೆ, ಸಾಗಬೇಕಲ್ಲ ಅಂತ ಸಿಂಹಕ ಹೇಳ್ತಾನೆ. ಇಷ್ಟೇ ಜನನ ಬಂದಿರೋದು ಅಂತ ಕರ್ಣ ಕೇಳಿದಾಗ, ಮಹಾರಾಜ, ನಮ್ಮ ಜನದಲ್ಲೆಲ್ಲ ಒಂದು ಸುದ್ದಿ ಹರಡ್ಬಿಟ್ಟಿದೆ, ಯುದ್ಧ ಆಗೋದಿಲ್ವಂತಲ್ಲ ಅಂತ ಹೇಳಿದಾಗ, ಯಾರು ಹೇಳಿದ್ರು ಹಾಗಂತ ಅಂತ ಕರ್ಣ ಕೇಳ್ತಾನೆ. ವಿದುರ ಅಂದನಂತೆ, ಸಂಧಾನ ಮಾಡಲಿಕ್ಕೆ ಅಂತ ಪಾಂಡವರ ಕಡೆಯಿಂದ ದೂತ ಬಂದಿದ್ನಂತೆ. ಅವನ ಹೆಸರನ್ನು ಹೇಳಿದ್ರು. ಚೈತ್ಯ, ಏನವನ ಹೆಸರು ಅಂತ ಸಿಂಹಕ ಹಿಂದೆ ಇರೋವನ್ನ ಕೇಳ್ತಾನೆ. ಕರ್ಣನೆದುರಿಗೆ ಬಂದು ಮಾತಾಡೋಕ್ಕೆ ಸಮಯಕ್ಕಾಗಿ ಕಾಯ್ತಾ ಇದ್ದಂತಹ 50 ವರ್ಷದ ಒಬ್ಬ ಕುಲಮುಖ್ಯ ಮುಂದೆ ಬರ್ತಾನೆ. ಕರ್ಣನಿಗೆ ನೆಲ ಮುಟ್ಟಿ ನಮಸ್ಕರಿಸಿ ಹೇಳ್ತಾನೆ, ಪಾಂಡವರ ನಂಟನೆ ಅಂತೆ, ಹೆಸರನ್ನೇನೋ ಹೇಳಿದ್ರು, ನಂಗೆ ಮರೆತು ಹೋಗಿದೆ. ನಿಜ ಆಗಿದ್ರೆ ಮಹಾರಾಜರಾದ ನಿಮಗೆ ಗೊತ್ತಿಲ್ಲದೆ ಇರುತ್ತಾ ಅಂತ ಹೇಳ್ತಾನೆ. ಆ ದೂತನ ಹೆಸರು ಕೃಷ್ಣ ಅಂತ ಕರ್ಣನಿಗೆ ಗೊತ್ತಿರುತ್ತೆ. ಅವನೇ ಅದನ್ನ ಬಾಯಿ ಬಿಟ್ಟು ಹೇಳೋದಿಲ್ಲ. ದೌತ್ಯ ವಹಿಸಿ ಬಂದು ತನ್ನ ನಿಜ ಉದ್ದೇಶ ಶಾಂತಿ ಸ್ಥಾಪನೆ ಅಂತ ಅವನು ನಿನ್ನೆ ಸಂಜೆ ತನ್ನ ಕೈ ಹಿಡಿದು ಹೇಳಿದ್ದು ನೆನಪಾಗತ್ತೆ. ಶಾಂತಿ ಸ್ಥಾಪನೆ ಮಾಡೋವನು ವೈರಗಳನ್ನು ಒಡೆಯಬೇಕಾ? ನನ್ನ ಹುಟ್ಟಿನ ಬಗ್ಗೆ ಏನೇನೋ ಹೇಳ್ದ, ನನ್ನಲ್ಲಿ ಗೊಂದಲ ಹುಟ್ಟಿಸ್ದ, ನನ್ನ ಶ್ರದ್ಧೆಯ ಸೂರ್ಯನನ್ನೇ ಹಾಳು ಕೆಡೋಬಿಟ್ಟ. ಯುದ್ಧ ಆಗೋದಿಲ್ಲ ಅಂತ ವದಂತಿಯನ್ನ ಹಬ್ಬಿಸಿ ನಮ್ಮ ಸೈನಿಕರು ಸರಬರಾಜಿನವರೆಲ್ಲರನ್ನು ಗೊಂದಲದಲ್ಲಿ ಕೆಡಬೋದು ಅವನ ತಂತ್ರ ಇರಬಹುದಾ ಅಂತ ಕರ್ಣನ್ಗನ್ಸುತ್ತೆ. ಚೈತ್ರ ಮುಂದುವರಿಸ್ತಾನೆ. ನಮ್ಮಣ್ಣ ವಿದುರನ ಮನೆಗೆ ಹೋಗಿದ್ನಂತೆ. ಮಾತಿಗೆ ಮಾತು ಬಂತಂತೆ.
ನಮ್ಮ ವಂಶದ ಕುಟುಂಬಗಳೇ ಒಟ್ಟು ಸೇರಿ 100 ರಥಗಳನ್ನ ಮಾಡ್ಕೊಳ್ಳೋ ಜವಾಬ್ದಾರಿಯನ್ನ ಹೊತ್ತಿದೀವಿ ಅಂತ ಅವನು ಹೇಳಿದ್ನಂತೆ. ದಡ್ಡ, ಯುದ್ಧ ಆಗೋದಿಲ್ಲ. ಯುದ್ಧನೇ ಆಗದೆ ಅರಮನೆಯವರು ಸುಮ್ಮನೆ ನಿನ್ನ ರಥಗಳನ್ನ ಯಾಕೆ ಕೊಡ್ತಾರೆ? ನಾಳೆ ಅವ್ರು ಬೇಡ ಅಂದರೆ ಅಷ್ಟೊಂದು ರಥಗಳನ್ನ ಇಟ್ಕೊಂಡು ಏನು ಮಾಡ್ತೀಯಾ? ಸಾದಾ ಪ್ರಯಾಣದ ರಥ ಆದರೆ ಉಳಿದು ಯಾರಾದರೂ ಕೊಂಡ್ಕೊಳ್ತಾರೆ, ಆದರೆ ಯುದ್ಧ ರಥಕ್ಕೆ ಗಿರಾಕಿಗಳೆಲ್ಲಿರ್ತಾರೆ ಅಂತ ಆ ವಿದುರ ಅಂದನಂತೆ ಅಂತ ಚೈತ್ರ ಹೇಳ್ತಾನೆ. ಕೃಷ್ಣ ಇಳ್ಕೊಂಡಿರೋದು ವಿದುರನ ಮನೆಯಲ್ಲಿ. ನಾನು ಅಲ್ಲಿಗೆ ಹೋಗೋದಿಲ್ಲ ಅಂತ ಹೇಳಿಬಿಟ್ಟು ನಿನ್ನೆ ಸಂಜೆ ಅವನೇ ನನ್ನ ಮನೆಗೆ ಬಂದು ರಥದಲ್ಲಿ ಅಷ್ಟು ದೂರ ಹೋಗಿ ಬರೋಣ ಬಾ, ಸಾರಥಿ ಬೇಡ ನಾವೇ ನಡೆಸೋಣ ಅಂತ ಅಂದ ಅವನು. ಅತಿಥಿ ಅನ್ನೋ ಗೌರವದಿಂದ ನಾನೇ ಸಾರಥಿಯಾಗಿದ್ದೆ. ಅತಿಥಿ ಅನ್ನೋ ಕಾರಣಕ್ಕೋಸ್ಕರ ಅಥವಾ ಎಷ್ಟಾದರೂ ಅವನು ಕ್ಷತ್ರಿಯ ನಾನು ಸೂತ ಅಂತ ಅರಿವಿಂದಲೋ ಏನೋ ಗೊತ್ತಿಲ್ಲ, ತಾನೇ ರಥ ನಡೆಸಿದ್ದು. ವಿದುರ, ಕೃಷ್ಣ, ಕುಂತಿ 3 ಜನ ಸೇರಿಕೊಂಡು ನನ್ನ ಹುಟ್ಟಿನ ಸುಳ್ಳನ್ನು ಏನಾದರೂ ನಿರ್ಮಿಸಿರಬಹುದಾ ಅಂತ ಕರ್ಣನಿಗೆ ಒಂದು ಕ್ಷಣ ಅನಿಸುತ್ತೆ. ಆಗ ಸಿಂಹಕ ಹೇಳ್ತಾನೆ, ವಿದುರನ ಮಾತನ್ನ ನಾವು ನಂಬಬಹುದಾ ಮಹಾರಾಜರೇ ಅಂತ ಕೇಳಿದಾಗ ಕರ್ಣನಿಗೆ ಏನು ಉತ್ತರ ಹೇಳೋಕ್ಕೂ ತೋಚೋದಿಲ್ಲ. ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ. ನಮಸ್ಕಾರ.